ಈಗ ಅವ್ರವರೇ ಕಟ್ಟಾಕೊಂಬಿಟ್ಟಾರೆ. ನಮಗೆ ಕಟ್ಟಾಕ ಪ್ರಮೇಯನೂ ಬರಲ್ಲ, ಪ್ರಶ್ನೆನೂ ಬರಲ್ಲ. ಈಗ ಅವ್ರ ಕೈ ಇವ್ರ ಕೈ ವಿಜಯಣ್ಣನ ಕೈ, ರಮೇಶಣ್ಣನ ಕೈ, ಇನ್ನೊಬ್ಬರು ಯತ್ನಾಳು, ಹಿಂಗೆ ಅವರಲ್ಲೇ 4-5 ಕೈಗಳಿರೋದು ಅವ್ರವರೇ ಕಟ್ಟೋಕ್ಕೆ ಅವ್ರವರೇ ಬಿಚ್ಕೊಳ್ಳೋಕ್ಕೆ ಟೈಮಿಲ್ಲ. ನಮ್ದು ಏನು ಕಟ್ಟೋಕ್ಕಾಗುತ್ತೆ? ಅದ್ರಿಗೂ ನಮ್ಮಲ್ಲಿ 2 ಹುಲಿ ಹೆಬ್ಬುಲಿ ಅನ್ನಂಗೆ CM DCM ಇದ್ದಾರೆ. ಸತ್ಯ ಈಗ ಹೇಳಿದ್ರಲ್ಲ ಭಾಳಷ್ಟು ಸತ್ಯ. ಯಾಕೆಂದ್ರೆ ಅಲ್ಲೊಂದು ಸ್ಟೇಜೇ ಮಾಡಿಬಿಟ್ಟಾರೆ, ಪ್ರತಿಭಟನೆ ಸ್ಟೇಜ್ ಅಂತ. ಅದು ಯಾರ್ಯಾರು ಪ್ರತಿಭಟನೆ ಮಾಡ್ತೀರ ಅಲ್ಲಿಗೆ ಹೋಗ್ರಿ, ನೀವು ಪ್ರತಿಭಟಿಸ್ರಿ ಅನ್ನೋದೊಂದು ಇದೇ ಮಾಡಿಬಿಟ್ಟಿದ್ದಾರೆ. ಏನು ವ್ಯವಸ್ಥೆನೂ ಗೊತ್ತಿಲ್ಲ. ನಿಜವಾಗ್ಲೂ ನೀವು ಉತ್ತಮವಾದ ಕ್ವಶನ್ನೇ. ಈಗ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆ ಉತ್ತರ ಕರ್ನಾಟಕದಲ್ಲಿ ಒಂದು ವಿಧಾನಸೌಧ ಕಟ್ಟಿ ಒಂದು 1000 ಕೋಟಿ ಖರ್ಚು ಮಾಡಿದ್ದೀವಿ. ಆದರೆ ಆ ಭಾಗದ ಚರ್ಚೆಗಳಿಗಿಂತ ಯಾರೇ ಇರಲಿ, ಅವರು ಇವರು ಅಂತಲ್ಲ, ಯಾವುದೇ ಪಕ್ಷ ವಿರೋಧ ಪಕ್ಷ ಬಂದ್ರೂ ಅದು ಸ್ಪಂದಿಸ್ಬೇಕು. ಸರ್ಕಾರಕ್ಕೆ ಚರ್ಚೆಗೆ ಅವಕಾಶ ಕೊಡಬೇಕು. ನಾವು ವಿರೋಧ ಮಾಡೋದು, ನಡೆದಂಗೆ ಮಾಡೋದು, ಅವರಿದ್ದಾಗ ಅವ್ರು ವಿರೋಧ ಮಾಡೋದು ಒಳ್ಳೆಯದಲ್ಲ. ಒಂದು ಉತ್ತಮ ಬೆಳವಣಿಗೆ ಆದರೆ ಒಳ್ಳೆಯದು. ಅಲ್ಲ, ಈಗ CM DCM ಕೈಯಲ್ಲಿ ಕಾಸ್ಟ್ಲಿಯೆಸ್ಟ್ ವಾಚ್ ಹಾಕೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ರೀತಿಯ ಚರ್ಚೆಗಳಿಂದ ಉತ್ತರ ಕರ್ನಾಟಕದ ಸಮಸ್ಯೆಗಳು ಏನಾಗುತ್ತೆ ಅಂತ ಅದನ್ನೇ ಹೇಳಿದ್ದು. ಅಂಥವೆಲ್ಲ ಅನವಶ್ಯಕತೆ ಚರ್ಚೆ. ಆಮೇಲೆ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ತೀನಿ, ಅಂಥವ್ರು ಮಾಧ್ಯಮದಲ್ಲಿ ಹಾಕ್ದಂಗಿದ್ರೆ ಇನ್ನೊಬ್ರು ಯಾರೋ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನೀವು ಹೈಲೈಟ್ ಮಾಡಿಬಿಡ್ತೀರಲ್ಲ, ಅದೇನಾಗ್ತದೆ, ಪ್ರತಿಯೊಬ್ಬರು MLAಗಳಿರ್ಬೋದು, ವಿರೋಧ ಪಕ್ಷದ ಶಾಸಕರು ಅಥವಾ ವಿರೋಧ ಪಕ್ಷದ ಮುಖಂಡರುಗಳು ಅದನ್ನೇ ಒಂದು ಅಸ್ತ್ರವಾಗಿ ಮಾತಾಡ್ಬೇಕು. ಮಾಧ್ಯಮದಲ್ಲಿ ಇರಬೇಕು, ಜನಗಳ ಕಣ್ಣಿಗೆ ಕಾಣಬೇಕು, ಮಾಧ್ಯಮಗಳು ಇರಬೇಕು ಅನ್ನೋ ದೃಷ್ಟಿಯಿಂದ ಉಪಯೋಗ ಇಲ್ಲದ ವಸ್ತುನ ಹೈಲೈಟ್ ಮಾಡ್ತಾರೆ. ನೀವು ಮಾಧ್ಯಮದಲ್ಲಿ ಸಹಕಾರ ಮಾಡ್ಬೇಕಂತ ವಿಷಯಕ್ಕೆ ಶಾಸಕರು ಇರ್ಬೋದು, ಅಥವಾ ಒಬ್ಬ ಪ್ರತಿನಿಧಿ ಅಥವಾ ಒಬ್ಬ ಸಾಮಾನ್ಯ ಪ್ರಜೆನೇ ಇರ್ಕೊಳ್ರಿ, ಎಲ್ರಿಗೂ ಅವ್ರದ್ದೇ ಆದ ಜವಾಬ್ದಾರಿ ಇರ್ತದೆ. ಈಗ ಶಾಸಕರು ಕಟ್ಟತಾಣ ಎಲ್ಲಿಂದ ಬಂತು ಅಂತಲ್ಲ, ಸಾಮಾನ್ಯ ಪ್ರಜೆ ಕಟ್ಟಿದ್ರು ಎಲ್ಲಿಂದ ಬಂತು ಅನ್ನೋ ಕ್ವಶನ್ ಇದೆ. ಹಂಗೆ ಯಾರೇ ಕಟ್ಟಿದ್ರು ಎಲ್ಲಿಂದ ಬಂತು ಅನ್ನೋದು ಸಹಜ ಪ್ರಶ್ನೆ, ನೀವು ಕೇಳೋದು ತಪ್ಪೇನಿಲ್ಲ. ಬಟ್ ಅವೆಲ್ಲ ಅಪ್ರಸ್ತುತ. IT ಇದೆ, ಅದಕ್ಕೆ ಸಂಬಂಧಪಟ್ಟಂಗೆ ED ಇದೆ, ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ, ಕಮರ್ಷಿಯಲ್ ಟ್ಯಾಕ್ಸು, GST, ಅವರು ಅವನ್ನೆಲ್ಲ ನೋಡ್ತಾರೆ. ಅದ್ರ ಮೇಲಿದ್ದರೆ ಅವರು ನೋಟಿಸ್ ಕೊಡಲಿ. ನನ್ನ ಕೈಲಿ ಯಾವ್ದಾರು ವಾಚ್ ಕಾಣ್ತಾ, ಫಸ್ಟ್ ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಕೊಡಲಿ. ಯಾಕೆಂದ್ರೆ ಫಸ್ಟ್ ಕಾಪಿ ಡೂಪ್ಲಿಕೇಟ್ ಭಾಳ ಬರ್ತಾವೆ. ನಾವೆಲ್ಲ ಡೂಪ್ಲಿಕೇಟ್ ಹಾಕಿರ್ತೀವಿ, ದುಡ್ಡಿಲ್ಲ ನಮ್ಮ ಹತ್ರ ಶಾಸಕರ ಹತ್ರ. ಫಸ್ಟ್ ಒರಿಜಿನಲ್ ಅದನ್ನು ನೋಡಲಿ, ಮತ್ತು ಎಲ್ಲದು ರೋಲೆಕ್ಸು, ಎಲ್ಲದು ಇದು ಕಾರ್ಟಿಯರ್ ಅನ್ಕೋಬೇಡ್ರಿ. ಸರ್ಕಾರದಲ್ಲಿ ದುಡ್ಡಿದೆ, ಶಾಸಕರ ಹತ್ರ ದುಡ್ಡಿದೆ, ಅನುದಾನ ಇದೆ, ಕೆಲಸ ಮಾಡ್ತೀವಿ. ಮನೇಲಿ ಜೋಬಲ್ಲಿ ದುಡ್ಡಿಲ್ಲ, ಯಾಕೆಂದ್ರೆ ದುಡಿಯೋ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ, ಜನಸೇವೆಗೆ ಟೈಮ್ ಆಗಿರೋದ್ರಿಂದ. ಜನವರಿ ಮಾತಾಡ್ತೀನಿ, 100% ಮಾತಾಡ್ತೀನಿ. ಯಾಕಂದರೆ ಮಾತು ಕೊಟ್ಬಿಡಿ ನಿಮಗೆ, ಡಿಸೆಂಬರ್ ಮುಗೀಲಿ ಮಾತಾಡ್ತೀನಿ. ಜನವರಿ ಪಾಸ್ ಮೊದಲನೇ ದಿನನೇ ಕಾಂಟ್ರವರ್ಸಿ ಬೇಡ. ಜನವರಿ 1 ಬಿಡ್ರಿ, 2ನೇ ತಾರೀಕು ಬರ್ರಿ, ಒಂದು ಮಾತಾಡೋದು ಇಬ್ಬರು ಕೂತು. ಅದನ್ನೆಲ್ಲ 2ನೇ ತಾರೀಕು ನಿಮಗೆ ಉತ್ತರ ಕೊಡ್ತೀನಿ, 100% ಕೊಡ್ತೀನಿ. ಯಾಕೆಂದರೆ ಇಟ್ ಆ್ಯಂಡ್ ರನ್ ಕೇಸ್ ಇಲ್ಲ ನಮ್ಮದು. ಮಾತಾಡೋದು ನಾನು ಈಗ CM ಆಗ್ತೀನಿ ಅಂತ ಹೇಳ್ಬೇಕು ಅಂದರೆ ಆ ಸಂದರ್ಭ ಬರಬೇಕು. ಸಂದರ್ಭ ಬಂದಾಗ ಹೇಳಿದ್ರೆ ಅದಕ್ಕೊಂದು ತೂಕ ಇರ್ತದೆ. ಸುಮ್ಮನೆ ಈಗ 100 ನಾನು CM ಆಗ್ತೀನಿ ಆಗ್ಬೋದು. ಜೀವನದಾಗ ಯಾರು ಆಗಲ್ಲ, ಯಾರು ಹಣೆ ಬರೋದು ಏನಿದೆ ಗೊತ್ತಿಲ್ಲ. ಸಂದರ್ಭ ಬಂದಾಗ ಆಗ್ತೀವಿ, ಸಂದರ್ಭ ಬರ್ದೇ ಹೇಳೋದಕ್ಕೆ ಅವಶ್ಯಕತೆ ಇಲ್ಲ. ನಮ್ಮದು ಅವಧಿ 10 ವರ್ಷದ ಅವಧಿ ಕಂಟಿನ್ಯೂ ಇದೆ. 2 ವರ್ಷ, 7 ವರ್ಷ ಇದೆ. ಎಷ್ಟು ಚೆನ್ನಾರು ಮುಖ್ಯಮಂತ್ರಿ ಆಗೋಷ್ಟು ಟೈಮ್ ಇದೆ. ನೋಡೋಣ. ನಾಳೆ ಶಾಸಕಾಂಗ ಪಕ್ಷದ ಸಭೆ, ಸಿದ್ದರಾಮಯ್ಯನವರ ಕೊನೆಯ ಸಭೆ ಅಂತ ನನಗೆ ಹೆಂಗೆ ಗೊತ್ತು, ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಅದನ್ನ ನಾನು ಮಾಡೋಕ್ಕಾಗಲ್ಲ. ನಾನು ಮಾಡೋದಾಗಿದ್ದರೆ ಏನೋ ಮಾಡ್ಬೋದಿತ್ತು. ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ ಸರ್ ಇದ್ರ ಬಗ್ಗೆ? ಅಂಥವೆಲ್ಲ ಇರೋಲ್ಲ, ಅದೆಲ್ಲ ಹೈಕಮಾಂಡ್ ವಿಷಯ. ನಮ್ಮ ಕ್ಷೇತ್ರದ ಅಭಿವೃದ್ಧಿ, ಇವತ್ತೇನು ವಿರೋಧ ಪಕ್ಷದವರು ನಡ್ಕೊಂತಾರೆ ಅದ್ರ ವಿರುದ್ಧ ಮಾತಾಡೋದ್ರ ಬಗ್ಗೆ ಮಾತಾಡಿರ್ತಾರೆ. ಏನು ಅಂದರೆ ಕೇಂದ್ರನಾಗಲಿ ರಾಜ್ಯನೂ ಆಗಲಿ ಇಬ್ಬರು ಸೇರಿ ಸ್ಪಂದಿಸಬೇಕು. ಯಾಕೆಂದರೆ ಅದು 5 ಕ್ವಿಂಟಲ್ ಒಬ್ಬ ರೈತಂಗೆಲ್ಲ, ನಂದು 10 ಎಕರೆ ಇದೆಯಪ್ಪ ರೈತ, ನಾನು 400 ಚೀಲ ಬಿಡ್ತೀನಿ. 5 ಕ್ವಿಂಟಲಿಗೋಸ್ಕರ ಹೋರಾಟ ಮಾಡೋಣ. ಮಾಡಿದ್ರಾ? ಹಾಂ, ಸಾರಿ, ಹಂಗಾರೆ ಅಟ್ಲೀಸ್ಟ್ ಎಲ್ಲದಕ್ಕೂ ಈಗ ನಾನು 400 ಚೀಲ ಬೆಳೆದ್ರೆ 400 ಚೀಲಕ್ಕೆ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 25% ಕೊಟ್ಟರೆ ಅನುಕೂಲ ಆಗ್ತದೆ. ಅದ್ರದ್ದು ಸರ್ಕಾರದ ಗಮನ ಸೆಳಿತೀನಿ, ಕ್ವಶನ್ ಅಲ್ಲ, ಗಮನ ಸೆಳಿತೀನಿ. ನಿಮ್ಮ ಕ್ಷೇತ್ರದಲ್ಲಿ ಒಂದು ಬಸ್ ನಿಲ್ದಾಣದ ಬಗ್ಗೆ ಸ್ವಲ್ಪ ಇಲ್ಲ, ಜಾಗದ ಕೊರತೆ ಇತ್ತು. ಜಾಗ ಈಗ ಫೈಂಡ್ ಔಟ್ ಮಾಡಿದ್ದೀನಿ. ಅದನ್ನ ಸೆಷನ್ ಮುಗಿತಂಗಿಲ್ಲ ಬಂದು ಜಾಗ ಫೈನಲೈಸ್ ಮಾಡಿ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡ್ತೀನಿ. ಇದೆ ದಾವಣಗೆರೆಗೆ ಜಿಲ್ಲೆಗೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನಾನು ಚನ್ನಗಿರಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ತಾರೆ, ಅವ್ರ ಜವಾಬ್ದಾರಿ ಇರ್ತದೆ, ಅವ್ರು ನೋಡ್ತಾರೆ. ಇದು ಚನ್ನಗಿರಿ ವಿಷಯವಾಗಿ ಸುಮಾರು ಇದೆ, ಅದು ಬಜೆಟ್ ಮೂಮೆಂಟಲ್ಲಿ ಕೊಡ್ತೀನಿ. ಈ ಸೆಷನಾಗಿ ಏನು ಡಿಸ್ಕಷನ್ ಉಪಯೋಗ ಆಗಲ್ಲ. ಒಂದು 3-4 ಸಬ್ಜೆಕ್ಟ್ಸ್ ಇದೆ, ಬಜೆಟ್ಗೆ ಹೋಗೋಕ್ಕಿಂತ ಮುಂಚೆ ಕೊಡ್ತೀನಿ. ಶುಭ ಕೋರ್ತೀನಿ, ಶುಭಾಶಯ ಕೋರ್ತೀನಿ. ಮುದೇಗೌಡ ಗಿರೀಶು ಬೇರೆ ಎಲ್ಲ ನಮ್ಮ ಸಹೋದರರು. ಆದರೂ
ಮಾನ್ಯ ಮಂತ್ರಿಗಳು ಜಿಲ್ಲೆಯಲ್ಲಿ ಎಲ್ಲ ಭಾಗಕ್ಕೂ ಒಂದೊಂದು ಕೊಡಬೇಕಿತ್ತು. ಯಾಕೆಂದರೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅಪೇಕ್ಷೆಗೂ ಅವ್ರನ್ನೇ ಕಳಿಸಿದ್ದಾರೆ. 2 ದಾವಣಗೆರೆಗೆ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಶಾಸಕರು ಒಂದೊಂದು ಕೊಟ್ಟರೆ ಅನುಕೂಲ ಅಂತ ಮನವಿ ಮಾಡ್ತೀನಿ. ಅಲ್ಲ, ಈ ದಾವಣಗೆರೆ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅವೆಲ್ಲ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರಿಗೂ ಒಂದು ಅಸಮಾಧಾನ ಸರ್. 15 ವರ್ಷಗಳಿಂದ ಕಾಂಗ್ರೆಸ್ನ ಈ ಜಿಲ್ಲಾ ಘಟಕದ ಬದಲಾವಣೆನೇ ಆಗಿಲ್ಲ, ಅವರೇ ಮುಂದುವರಿತಾ ಇದ್ದಾರೆ ಪದಾಧಿಕಾರಿಗಳು ಎಲ್ಲ ಅಂತ. ಅದು ಪಾಪ ಮಂಜಣ್ಣಂದಲ್ಲ, ಅದು ಈಗ ಮಂತ್ರಿಗಳು, ನಾವು ಶಾಸಕರು, ನಮ್ಗೆ ಏನಾದ್ರು ಬದಲಾವಣೆ ಬೇಕು ನಾವು ಮಾಡಬೇಕು. ನಾವು ಮುಂದುವರಿಯಪ್ಪ ಮಂಜಣ್ಣ ಮಾಡ್ತಾರೆ, ಅಧ್ಯಕ್ಷ ಮುಂದುವರಿತಾರೆ. ಅದು ಅವರು ತಪ್ಪಲ್ಲ, ನಾವುಗಳು ಮಾಡಬೇಕು. ನಮಗೆ ಅವಶ್ಯಕತೆ ಇದ್ದರೆ ನಾವೆಲ್ಲ ಶಾಸಕರು ಕೂತು ಅವ್ರಿಗೆ ಮಾಡೋಣ ಇವ್ರಿಗೆ ಮಾಡೋಣ ಡಿಸಿಷನ್ ತಗೋಬೇಕು. ಅಲ್ಲ, ನಿಮಗೇನು ಅವಶ್ಯಕತೆ ಏನಿಲ್ಲ ಏನು ಬದಲಾವಣೆದು? ಕೆಲವೊಂದಿಷ್ಟು ಅಂದರೆ ಕಾರ್ಯಕರ್ತರು ನಮಗೂ ಅವಕಾಶ ಸಿಗ್ತಿಲ್ಲ. ಒಂದೊಂದು ಹುದ್ದೆ ಆದರೆ 2 ಹುದ್ದೆ ಒಬ್ಬರೇ ನಿಭಾಯಿಸ್ತಾರೆ. ಈಗ 2ನೇ ಪಾಪ ಈಗ ಕೊಟ್ಟಿದ್ದೀರಿ. ಅವರು ಪಾಪ ಡಿಫಿಟ್ MP ಕ್ಯಾಂಡಿಡೇಟು. ಆಮೇಲೆ 10-15 ವರ್ಷ ಜಿಲ್ಲಾಧ್ಯಕ್ಷ ಪಕ್ಷದ ಕೆಲಸ ಮಾಡಿದ್ದಾರೆ ಮಂಜಣ್ಣವರು. ಅವ್ರಿಗೆ ಈಗ ಕೊಟ್ಟಿದ್ದೀರಿ. ಅವ್ರಿಗಿನ್ನೂ ಉತ್ತಮವಾದಂಥದ್ದು ಒಂದು ಇದನ್ನು ಕೊಡಬೇಕಿತ್ತು, ಅವಕಾಶನ. ಅದನ್ನು ಹೋಗಿ ಇದು ಒಂದು ಬೋರ್ಡು ಕೊಟ್ಟಿದ್ದಾರೆ. ಮುಂದೊಳ್ಳೆ ಅವಕಾಶ ಸಿಗಲಿ.